ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಈಸಿಯಾಗಿ ಹೆಲ್ತಿಯಾಗಿ ಕಲರ್ಫುಲ್ಲಾಗಿ ಮತ್ತು ಇನ್ಸ್ಟೆಂಟ್ ಆಗಿರೋ ಬೀಟ್ರೂಟ್ ದೋಸೆನ ಮಾಡೋಣ. ಇದು ಲಂಚ್ ಬಾಕ್ಸಿಗೆ ಒಂದು ಒಳ್ಳೆ ಆಪ್ಷನ್ನು. ಮಕ್ಕಳು ಇದನ್ನ ಪಿಂಕ್ ದೋಸೆ ಅಂತ ತುಂಬ ಎಂಜಾಯ್ ಮಾಡಿಕೊಂಡು ತಿಂತಾರೆ. ಇದನ್ನ ಮಾಡೋದಕ್ಕೆ ಫಸ್ಟ್ ಒಂದು ಬೀಟ್ರೂಟ್ನ ತೊಗೊಂಡ್ಬಿಟ್ಟು ಪೀಲರಿಂದ ಮೇಲಿನ ಸಿಪ್ಪೆನೆಲ್ಲ ಪೀಲ್ ಮಾಡ್ಕೊಳ್ಳಿ. ಆಮೇಲೆ ಚಾಕುವಿನಿಂದ ಇದರ ತುದಿನ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕು. ಬೀಟ್ರೂಟ್ನ ತೊಳ್ಕೊಂಬಿಟ್ಟು ಇನ್ನು ಸಣ್ಣ ಪೀಸ್ಗಳಾಗಿ ಹಚ್ಕೊಂಡು ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಒಂದು ಫೈನ್ ಪ್ಯೂರಿಗೆ ಇದನ್ನ ರುಬ್ಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ 1 ಕಪ್ಪು ರವೆ, ಅರ್ಧ ಕಪ್ಪು ಅಕ್ಕಿ ಹಿಟ್ಟು, ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನೀರು ಹಾಕ್ಕೊಂಬಿಟ್ಟು ದೋಸೆ ಹಿಟ್ಟಿಗಿಂತ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಯಾಕಂದರೆ ಒಂದು 10 ನಿಮಿಷ ಇದನ್ನ ರೆಸ್ಟ್ ಮಾಡಿದಾಗ ಹಿಟ್ಟನ್ನ ಇದೊಂದು ಸ್ವಲ್ಪ ರವೆ ಇದೆಯಲ್ಲ ನೀರನ್ನೆಲ್ಲ ಕುಡಿದ್ಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ನಾವು ಕೇಸರಿ ಬಾತಿಗೆ ಬಳಸ್ತೀವಲ್ವ ಆ ರವೆನ ಬಳಸ್ಕೊಳ್ಳಿ, ಇಲ್ಲ ಚಿರೋಟಿ ರವೆನೂ ಬಳಸ್ಕೊಬೋದು. ನಿಮಗೆ ಒಂದು ಸ್ವಲ್ಪ ಮೆತ್ತಗೆ ಬೇಕು ಅಂತಂದರೆ ಇನ್ನೂ ಒಂಚೂರು ಅಕ್ಕಿ ಹಿಟ್ಟನ್ನ ಜಾಸ್ತಿ ಮಾಡ್ಕೊಳ್ಳಿ. ಕ್ರಿಸ್ಪಿ ಬೇಕು ಅಂತಂದರೆ ಒಂದು ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಸಾಕು 1 ಕಪ್ ರವೆಗೆ. ನೋಡಿ ಈ ರೀತಿ ಒಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಒಂದು 10 ನಿಮಿಷ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಹಿಟ್ಟನ್ನ ರೆಸ್ಟ್ ಮಾಡಿ. ನೋಡಿ ಈಗ ಒಂದು 10 ನಿಮಿಷ ಆಗಿದೆ. ಸ್ವಲ್ಪ ಒಂಚೂರು ಹಿಟ್ಟು ಗಟ್ಟಿಯಾಗಿರುತ್ತೆ. ಈಗ ಇದು ನೆನ್ಕೊಂಡಿದ್ಮೇಲೆ ಒಂದು 10 ನಿಮಿಷ ಇದು ದೋಸೆ ಹಿಟ್ಟಿನ ಅದಕ್ಕೆ ಬಂದಿರುತ್ತೆ. ಈಗ ದೋಸೆ ಹಾಕಲಿಕ್ಕೆ ಚೆನ್ನಾಗಿ ಕಾದಿರಬೇಕು. ಆ ಹಂಚು ಮೇಲೆ ಒಂದು ಸ್ವಲ್ಪ ನೀರನ್ನ ಚಿಮುಕಿಸಿ ಒಂದು ಈರುಳ್ಳಿಯಿಂದ ಉಜ್ಕೊಳ್ಳಿ. ಆಮೇಲೆ ನಾವು ಮಾಡಿರೋ ಬ್ಯಾಟರ್ನ ಹಾಕಿ ದೋಸೆ ಥರ ತಿರುಗ್ಕೊಳ್ಳಿ. ಮೆಲ್ಲಗೆ ತಿರುಗ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಟ್ಟು ಒಂದು 2 ನಿಮಿಷದಲ್ಲೆಲ್ಲ ದೋಸೆ ಸೈಡ್ ಬಿಟ್ಬಿಡುತ್ತೆ. ಆವಾಗ ಇದನ್ನ ತಿರುಗಿಸ್ಕೊಂಡು ಇನ್ನೊಂದು ಕಡೆನ ಬೇಯಿಸ್ಕೊಳ್ಳಿ. ನೋಡಿ ಈಗ ಈ ದೋಸೆ ರೆಡಿಯಾಗಿದೆ. ಇದನ್ನ ಒಂದು ಪ್ಲೇಟಿಗೆ ತಕ್ಕೊಂಬಿಡಿ. ನೆಕ್ಸ್ಟ್ ಇನ್ನೊಂದು ದೋಸೆ ಮಾಡಬೇಕಾದ್ರೂ ಅಷ್ಟೇ, ನೀವು ಮತ್ತೆ ನೀರನ್ನ ಚಿಮುಕಿಸಿ ಈರುಳ್ಳಿಯಿಂದ ಉಜ್ಕೊಂಡು ಮತ್ತೆ ನೀವು ದೋಸೆನ ಹಾಕ್ಕೋಬೇಕು. ರೆಸಿಪಿನ ಟ್ರೈ ಮಾಡಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದೋಸೆ ತುಂಬ ಟೇಸ್ಟಿಯಾಗಿ ಮತ್ತು ಕಲರ್ಫುಲ್ಲಾಗಿ ಇರುತ್ತೆ. ನೋಡಿ ಇವಾಗ ಇದೇ ರೀತಿ ನೀವು ಎಲ್ಲ ದೋಸೆಗಳನ್ನ ಮಾಡ್ಕೋಬೋದು. ಇದನ್ನ ಚಟ್ನಿ ಜೊತೆ ಸರ್ವ್ ಮಾಡಿ. ಥ್ಯಾಂಕ್ ಯು.